ಪೆಂಡನ್ನು ಹಂಚಿದರೆ ಅವರು ಕೂಡ ತಕ್ಕುವಂಥ ಇದನ್ನ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತು SIT ಇವತ್ತು ಏನು ಪೆಂಡನ್ನು ಹಂಚಿಕೆಯನ್ನು ಮಾಡಿದರೆ ಅವರು ಕೂಡ ನಿಷ್ಪಕ್ಷಪಾತವಾಗಿ ಯಾರೇ ಇದ್ರೂ ಕೂಡ ಇದರಲ್ಲಿ ಬಂಧನ ಮಾಡಬೇಕು. ನಿನ್ನೆ ಇಬ್ಬರನ್ನ ಬಂಧನ ಮಾಡಿದ ಕೇಳ್ಪಟ್ಟಿದ್ವಿ. ಆದರೆ ಇನ್ನೂ ಹಲವಾರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಏನು ಪೆಂಡ್ರೈವ್ ವಿಚಾರವಾಗಿ ಹಂಚಿರೋದು ಬಹಳ ಒಂದು ಬೇಸರ ಸಂಗತಿ. ಕೆಲವೊಂದು ಕಡೆ ಹಾಸನ ಜಿಲ್ಲೆಯ ಒಂದು ಹೆಣ್ಮಕ್ಳ ಬಗ್ಗೆ ಒಂದು ಗೌರವವನ್ನು ಕೂಡ ಅವ್ರ ಕುಟುಂಬ ಎಲ್ಲರೂ ಕೂಡ ಒಂದು ಇದನ್ನು ಮಾಡಿದ್ದಾರೆ. ಹಾಗಾಗಿ ಏನು ಪೆಂಡವನ್ನು ಹಂಚಿಕೆ ಮಾಡಿದ್ರೆ ಅವರು ಕೂಡ ತಕ್ಕವಾದ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಪ್ರಜ್ವಲ್ ಅವರ ಪ್ರಕರಣ ಏನು ತಮ್ಮ SIT ತನಿಖೆಗೆ ಆಗಿದೆ. SIT ಅವರು ಕೂಡ ಏನು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಅದು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಹೊರಗೆ ಬಂದಾಗ ಯಾರೇ ಇದ್ರೂ ಕೂಡ ಇದು ನಮ್ಮ ಕುಟುಂಬದಲ್ಲಿ ನಾವತ್ತು ಯಾರೇ ಇದ್ರೂ ಕೂಡ ತಪ್ಪಾಗಿದ್ರೆ ಅದರಲ್ಲಿ ತಪ್ಪೇನೆ. ಹಾಗಾಗಿ ನಾವು ಪ್ರಜ್ವಲ್ ಪ್ರಕರಣ ವಿಚಾರದಲ್ಲಿ ಏನು SIT ತನಿಖೆ ಇರ್ಬೋದು, CBIಗೂ ಕೂಡ ನಾವು ವಹಿಸಿದ ನಾವು ಕುಮಾರಣ್ಣವ್ರು ಹೇಳಿದರೆ ಆ ನಿಟ್ಟಿನಲ್ಲಿ ಸತ್ಯಾಸತ್ಯ ಹೊರಗೆ ಬರಲಿ, ಅದನ್ನ ನಾವಿವತ್ತು ಮಾತಾಡಬಹುದು. ವಿಚಾರ ನಮ್ಮ ರೇವಣ್ಣ ಸಾಹೇಬ್ರನ್ನ ಜೈಲಿಗೆ ಹಾಕ್ತಿರುವಂಥದ್ದು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ಅವ್ರ ಕಂಪ್ಲೇಂಟ್ನ ತಗೊಂಡು ಲಾಡ್ ಮಾಡಿ ಏನು ಕಿಡ್ನಾಪ್ ಕೇಸ್ನ ದಾಖಲು ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋದು ನಮ್ಮೆಲ್ಲ ಬೇಜಾರ ಸಂಗತಿ. ಹಾಗಾಗಿ ಶೀಘ್ರದಲ್ಲೇ ಏನು ರಾಜ್ಯ ಸರ್ಕಾರ ರೇವಣ್ಣವ್ರ ಮೇಲೆ ಏನು ಪ್ರಕರಣ ದಾಖಲು ಮಾಡಿದ್ರೆ ಅದನ್ನು ಹೊರತೆಗಿಬೇಕು ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ. ಖಂಡಿತ ಹೌದು ಬೇಲ್ ಸಿಗುತ್ತೆ. ಯಾಕೆಂದರೆ ನಿನ್ನೆ ಎಲ್ಲ ಒಂದು ಕಡೆ ಒಂದು ವಿಡಿಯೋ ಇದನ್ನು ಕೂಡ ನೋಡ್ತಾ ಇದ್ದೆ, ತಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಏನು ಅಪಹರಣ ಆಗಿದ್ದ ಮಹಿಳೆ ನಾನೆಲ್ಲೋ 4 ದಿನ ಎಲ್ಲ ಹೋಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಮ ಖಂಡಿತವಾಗ್ಲೂ ಸಂತ್ರಸ್ತರು ಏನಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ವಿಡಿಯೋ ತುಣುಕುಗಳನ್ನ ನಾವು ಕೂಡ ಕೇಳುವಂಥ ಸಂದರ್ಭದಲ್ಲಿ ಯಾರು ಪೆಂಡೂರನ್ನ ಮಾಡಿ ಅದನ್ನ ಬಿಡುಗಡೆ ಮಾಡೋದು ಹಂಚಿರೋದು ಕೂಡ ಬಹಳ ತಪ್ಪು. ಹಾಗಾಗಿ ಏನು ಪೆಂಡೂರನ್ನ ಹಂಚಿಕೆ ಮಾಡಿದ್ರೆ ಅವರು ಕೂಡ ತಕ್ಕ ಶಿಕ್ಷೆ ಕೂಡ ಹಾಕಬೇಕು. ಹಾಗಾಗಿ ಪೊಲೀಸರು ಮತ್ತು SIT ತಂಡ ನಿನ್ನೆ ಆಗಲಿ ಇಬ್ಬರನ್ನ ಇದು ಮಾಡಿದ್ರೆ ಹಿಂದೆ ಬಹಳಷ್ಟು ದೊಡ್ಡ ವ್ಯಕ್ತಿಗಳ ಒಂದು ಕೈವಾಡ ಅಂತ ಕೇಳ್ಬಿಟ್ಟಿದ್ದೀವಿ. ಹಾಗಾಗಿ ಯಾರೇ ಇದನ್ನು ಪೆಂಡೂರ್ ಹಂಚಿಕೆ ಮಾಡಿದ್ರೆ ಅವರು ಕೂಡ ಶಿಕ್ಷೆ ಆಗಬೇಕು ಅಂತ ಕೇಳ್ತೀವಿ. ನಾನು ಮಾಧ್ಯಮದಲ್ಲಿ ಕೇಳಿದ್ದೆ ಒಂದು ಕಡೆ ಸರ್ಕಾರ ಮತ್ತು ಪೊಲೀಸರು ಕೂಡ ಒತ್ತಡನ ಹಾಕ್ತಿದ್ದಾರೆ ಅಂತ ಕೇಳಿದ್ವಿ. ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದರೆ ಆಗಬಾರ್ದು ಈ ಕೆಲಸಗಳಾಗ್ಬಾರ್ದು. ಯಾರ ಜೊತೆ ಸಂಪರ್ಕದಲ್ಲಿಲ್ಲ. ಏನು SIT ತಂಡ ನಿನ್ನೆ ಹೋಗಿದೆ ಅಂತ ಮಾಧ್ಯಮದಲ್ಲಿ ಹೋಗಿದೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಈ ನಿನ್ನೆ ಕೂಡ ಇಬ್ಬರು ಬಂಧನ ಲಿಖಿತ್ ಮತ್ತೆ ಚೇತನ್ ಅವರು ಪೆಂಡ್ರೈವ್ ಹಂಚಿಕೆ ವಿಚಾರದಲ್ಲಿ ಅವ್ರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು. ಆ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಸರ್. ನಾನು ಕೂಡ ಮಾಧ್ಯಮದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಏನೋ ಮಾಜಿ ಶಾಸಕರವರ ಒಂದು ಆಪ್ತರು ಅವರ ಒಂದು ಆಫೀಸಲ್ಲಿ ಕೆಲಸ ಮಾಡೋದು ಅಂತ ಕೇಳ್ತಿದ್ದೀನಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಈ ವಿಚಾರದಲ್ಲಿ ಪೆಂಡ್ರೈವ್ ವಿಚಾರದಲ್ಲಿ ಏನು ಪೆಂಡ್ರೈವ್ ಹಂಚಿಕೆ ಮಾಡಿದರೆ ಇದರಲ್ಲಿ ಯಾರೇ ಪ್ರಭಾವಿಗಳಿದ್ರು ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಕೂಡಲೇ ಶಿಕ್ಷಣ ಕೂಡ ಒಳಪಡಿಸ್ತಾರೆ ಅಂತ ಮುಂದೆ. ಈಗ ದೇವರಾಜೇಗೌಡರು ಈ ಪ್ರಕರಣಕ್ಕೆ ಹೇಳಿಕೆಯನ್ನು ನೀಡಿದ್ರು. ರಾಜಕೀಯ ಕಾರಣ ಇದೆ, DK ಶಿವಕುಮಾರ್ ಪಾತ್ರ ಇದೆ ಅಂತ ಎಲ್ಲ ಹೇಳಿದ್ರು. ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮಗೆ ಹಾಸನದಲ್ಲಿ ಪ್ರೆಸ್ ಮೀಟ್ ಇತರದೆಲ್ಲ ಗಮನಿಸಿದ್ರಿ, ಏನು ಹೇಳ್ತೀರಾ? ನಾವು ಯಾವುದೇ ಕಾರಣಕ್ಕೂ ನಾವು ಉತ್ತರನೂ ಕೂಡ ಯಾಕಂದ್ರೆ ದೇವರಾಜೇಗೌಡರು ನಂಗೆ ವೈಯಕ್ತಿಕವಾಗಿ ನಂಗೆ ಪರಿಚಯ ಕೂಡ ಇಲ್ಲ. ಅವರು ಒಂದು ಮಾಧ್ಯಮದಲ್ಲೆಲ್ಲ ಒಂದು ಕಡೆ ನನ್ನ ಬಗ್ಗೆನೂ ಒಂದು ಭಾಳ ಕೀಳ್ಮಟ್ಟದ ಒಂದು ಹೇಳಿಕೆ ಕೊಟ್ಟಾಗಲೂ ಕೂಡ ನಾನು ಅದನ್ನು ಉತ್ತರ ಕೊಡೋಕೆ ಹೋಗಲಿಲ್ಲ. ಯಾಕಂದರೆ ಗೊತ್ತಿರೋ ವಿಚಾರನ ಗೊತ್ತಿದೆ ಅಂತ ಹೇಳ್ಬೇಕು. ಸತ್ಯಾಸತ್ಯತೆ ಹಿಂದೆ ಯಾರಿದ್ರೆ ಅಂತ ಗೊತ್ತಿಲ್ಲ. ಹಾಗಾಗಿ DK ಶಿವಕುಮಾರ್ ಇರ್ಬೋದು ಮತ್ತು ಬೇರೆ ಯಾರೋ ಇರ್ಬೋದು, ನಮಗೆ ಈ ವಿಚಾರದಲ್ಲಿ ಯಾರಿದ್ರೆ ಅಂತ ಗೊತ್ತಿಲ್ಲ. ಸರ್ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವ್ರ ಹೇಳಿಕೆ ನೋಡಿದೆ ಮಠದಲ್ಲೆಲ್ಲ ಒಂದು ಕಡೆ ಸರ್ಕಾರದ ಒಂದು ಅವರ ಒಂದು ಅಡಿಯಲ್ಲಿ SIT ತನಿಖೆ ಆಗ್ತಿರೋದು ಮತ್ತು ಅವರ ಒಂದು ಇದರಲ್ಲಿ ಆಗ್ತಿರೋದು. ಹಾಗಾಗಿ ನಾನು ಕೂಡ CBI ತನಿಖೆ ಒಳಪಡಿಸ್ಬೋದು. SIT ತನಿಖೆಯಿಂದ ನ್ಯಾಯ ಸಿಗಲ್ಲ ಅಂತ ಅನ್ಸುತ್ತೆ ನಮ್ಮ ಭಾವನೆ ಸರ್. ಪೆಂಡ್ರೈವ್ ಹಂಚಿಕೆ ಆರೋಪದಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ಆದರೆ ನನ್ನ ಹತ್ರ ಪೆಂಡ್ರೈವ್ ಇತ್ತು, ನಾನು ಬೇರೆ ನಾಯಕರಿಗೆ ಕೊಟ್ಟಿದ್ದೀನಿ ಅಂತ ಹೇಳೋದು ಯಾಕೆ ಅರೆಸ್ಟ್ ಮಾಡಿ? ಇದು ಕಾರ್ತಿಕ್ರು ಕೂಡ ಇವತ್ತು ಅರೆಸ್ಟ್ ಮಾಡಿಲ್ಲ. ಏನೊಂದು ಕಡೆ ಕಾರ್ತಿಕ್ ಯಾರು ಕೊಟ್ಟಿದ್ದಾರೆ ಅಂತ ಅವರೊಬ್ಬರಿಗೆ ಗೊತ್ತಿರೋದು. ಹಾಗಾಗಿ ಎಲ್ಲರೂ ಕೂಡ ಬಂಧನ ಮಾಡಿ ಯಾರ್ಯಾರು ಇದರಲ್ಲಿದ್ದಾರೆ ಅವ್ರನ್ನೆಲ್ಲ ಬಂಧನ ಮಾಡಿ ಇದು ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ಪೆಂಡ್ರೈವ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಚಿಕ್ಕ ಪುಟ್ಟ ವ್ಯಕ್ತಿಗಳು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದರಲ್ಲಿ ದೊಡ್ಡ ಪ್ರಭಾವಿಗಳು ಇರ್ಬೋದು ಅಂತ ನನ್ನ ಮನಸ್ಸಿನ ಭಾವನೆ. ಹಾಸನ ಬೆಂಗಳೂರು ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ನಿಮ್ಮ ಅನುಮಾನ ಏನು? ನಮ್ಮ ಅನುಭವದಲ್ಲಿ ಇದು ಯಾರು ಮಾಡಿದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಕೆಲಸ ಆಗಬಾರ್ದು ಸರ್. ಒಟ್ಟಾರೆಯಾಗಿ ವಿಚಾರಣೆ ಮಾಡಿದಂಥವ್ರಿಗೆ 5 ಜನರಿಗೆ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅವ್ರು ಬಂಧನ ಆಗಿಲ್ಲ. ಅದನ್ನೇ ನಾನು ಕೂಡ ನಿನ್ನೆ ಸನ್ಮಾನ್ಯ ನಮ್ಮ ಕುಮಾರಣ್ಣವ್ರ ಕೂಡ ನಾನು ಚರ್ಚೆ ಮಾಡಿದೆ. 5 ಜನ ಏನೋ ವಾರೆಂಟ್ ಇದು ಬೇಲ್ ರಿಜೆಕ್ಟ್ ಆಗಿದೆ. ಕೂಡಲೇ ಶೀಘ್ರದಲ್ಲೇ ಅವ್ರನ್ನ ಬಂಧನ ಮಾಡಬೇಕು ಅಂತ ನಾನು ಕೂಡ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ರೇವಣ್ಣ ಅವ್ರು ಭೇಟಿಯಾಗಿ ಬಂದ್ರೆ ಸರ್ ನೀವು? ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ನಾನು ಊರಲ್ಲಿ ಇರಲಿಲ್ಲ, ಒಂದು ವಾರ ಬಂದಾಗ ಭೇಟಿ ಮಾಡಕ್ಕೆ ಹೋಗಿದ್ದೆ. ನನಗೆ ಪೊಲೀಸ್ ಅಧಿಕಾರಿಗಳು ನನಗೆ ಅವಕಾಶ ಕೊಡಲಿಲ್ಲ ಜೈಲಲ್ಲಿ.
ಆದರೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವ್ರನ್ನ ಭೇಟಿ ಮಾಡ್ಕೊಂಡ್ಬಂದ್ರು. ಪೆಂಡ್ರೈವ್ ಹಂಚಿಕೆಯಲ್ಲಿ ಎ ಮಂಜು ಅವ್ರ ಪಾತ್ರ ಇದೆ ಅಂತ ಹೇಳಿ ನವೀನ್ ಗೌಡ ಬರ್ಕೊಂಡಿದ್ದಾರೆ ಸರ್. ಸರ್, ನನಗೆ ನವೀನ್ ಗೌಡ, ಚೇತನ್ ಗೌಡ ನನಗೆ ಯಾರು ಪರಿಚಯ ಇಲ್ಲ, ಯಾರು ಗೊತ್ತೂ ಇಲ್ಲ. ಅವರೇನೋ ನನ್ನನ್ನು ನೋಡಿದೆ ಮಾಧ್ಯಮದಲ್ಲಿ, ಏನೋ ಎ ಮಂಜೂರ್ಗೆ ಹುಟ್ಟಿದ್ದೆ ಅಂತ. ಅದನ್ನು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ ಸರ್. ಸರ್ಕಾರದವರು ಇಬ್ಬಗೆ ನೀತಿ ಅನುಭವಿಸಿದೆ ಅಂತ ಖಂಡಿತ ಸರ್ಕಾರ ರೇವಣ್ಣವರು ಒಂದು ವಿಚಾರದಲ್ಲಿ ಅವರ ದೇವೇಗೌಡರ ಒಂದು ಕುಟುಂಬನ ಹೊಡಿಲಿಕ್ಕೆ ಸನ್ಮಾನ್ಯ ರೇವಣ್ಣ ಸಾಹೇಬ್ ನಮ್ಮ ನಾಯಕರು ರೇವಣ್ಣವ್ರನ್ನ ಏನು ಕಿಡ್ನಾಪ್ ಕೇಸಲ್ಲಿ ಅವ್ರನ್ನ ಶಿಕ್ಷಿರೋದು ಬಹಳ ತಪ್ಪು. ಯಾವುದೇ ಕಾರಣಕ್ಕೂ ಕೂಡ ತಮಗೆ ಗೊತ್ತಿರೋಂಗೆ ರೇವಣ್ಣವರು ಒಂದು ಮನಸ್ಸು ಮಗುವಿನಂಥ ಮನಸ್ಸು ಅಂತ ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳಾಗಬಾರ್ದು. ಏನು ಪ್ರಜ್ವಲರ ಪ್ರಕರಣದಲ್ಲಿ ಏನು ತನಿಖೆ ನಡೀತದೆ ಅದು ನಡೀಲಿ, ಅದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಅದು ಗೊತ್ತಾಗುತ್ತೆ. ರೇವಣ್ಣ ಸಾಹೇಬದಲ್ಲಿ ಏನು ಸರ್ಕಾರ ಅನಿಸ್ತಾ ಇರೋದು ಬಹಳ ತಪ್ಪು, ಬಹಳ ವಿಷಾದನೀಯ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ಇದು ಕಳಂಕ. ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇಂಥ ಕೀಳ್ಮಟ್ಟದ ರಾಜಕಾರಣ ಮಾಡಬಾರ್ದು ಅಂತ ತಮ್ಮ ಮೂಲಕ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.